ಚಾಣಕ್ಯನ 10 ಸಂದೇಶಗಳ ಬಗ್ಗೆ ನಿಮಗೆ ಗೊತ್ತಾ? ನಿಮ್ಮ ಜೀವನದಲ್ಲಿ ನೀವು ಏನು ಮಾಡೋಕ್ಕಾಗ್ತಾ ಇಲ್ಲ, ನಾನು ಏನು ಮಾಡಿದ್ರೂ ಮೇಲೇ ಬರ್ತಾ ಇಲ್ಲ, ನಾನು ಏನು ಮಾಡಿದ್ರೂ ನನ್ನ ಕೈಯಲ್ಲಿ ನಾನು ಇನ್ನೊಬ್ಬರ ಹತ್ರ ಅನ್ನಿಸ್ಕೊಳೋದು ತಪ್ತಾ ಇಲ್ಲ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಹಾಗಾದರೆ ಈ 10 ಸಂದೇಶಗಳು ನಿಮಗೋಸ್ಕರನೇ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆಗಳಿದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ನಿಮಗೆ ಹೊಸ ವೀಡಿಯೋಸ್ ಏನಾದರೂ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಖಂಡಿತವಾಗ್ಲೂ ನಾನು ಮಾಡಿ ಹಾಕ್ತೀನಿ. ಹಾಗೆಯೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ನಾನು ಹೇಳಿರೋವಂಥ ಪಾಯಿಂಟ್ಸ್ ನಿಮಗೆ ಯಾವುದೂ ಗೊತ್ತಾಗೋದಿಲ್ಲ. ಸೊ ಚಾಣಕ್ಯನ 10 ಸಂದೇಶಗಳಲ್ಲಿ ಮೊದಲನೇ ಸಂದೇಶ ಏನಪ್ಪ ಅಂದರೆ, ಜ್ಞಾನವೆಂದರೆ ಶಕ್ತಿ. ಎಲ್ಲರಿಗೂ ಗೊತ್ತಿದೆಯಲ್ಲ, ಜ್ಞಾನ ಅಂದರೆ ಶಕ್ತಿ. ಏನೂ ನಮಗೆ ಗೊತ್ತಿಲ್ಲ ಅಂದಾಗೂ ನಮ್ಮ ತಲೆಯಲ್ಲಿ ಏನಾದರೂ ಒಂದು ಯೋಚನೆ ಹೊಡೆದಿರುತ್ತೆ, ಅದೇ ಜ್ಞಾನ. ಏನಪ್ಪ ಅಂದರೆ, ಕೆಲವ್ರಿಗೆ ಓದಂಟಿರುತ್ತೆ, ಇನ್ನು ಕೆಲವ್ರಿಗೆ ಇನ್ನೇನೋ ಕೆಲಸ ಕೈ ಹಿಡಿದಿರುತ್ತೆ. ನಮ್ಮ ಶಕ್ತಿಗೂ ಮೀರಿದ್ದು ಜ್ಞಾನ. ನಾವು ಎಷ್ಟೇ ಕಷ್ಟಪಡ್ತಾ ಇದ್ರೂ ಕೂಡ ನಮ್ಮ ಜ್ಞಾನ ಒಂದು ಏನೋ ಒಂದು ಅಲ್ಲಿ ನಾವು ಹೂಡಿಕೆ ಮಾಡ್ತೀವಿ, ಇಲ್ಲ ಏನೋ ಒಂದು ನಾವು ಕಲಿತಾ ಇದ್ದೀವಿ ಅಂದರೆ ನಮ್ಮ ಜ್ಞಾನದಿಂದನೇ. ಆ ಜ್ಞಾನ ಇದ್ದರೆ ಸಾಕು, ಆ ಶಕ್ತಿನ ನಾವು ಬಳಸ್ಕೋಬೇಕು. ಆ ಜ್ಞಾನ ಶಕ್ತಿನ ಬಳಸ್ಕೊಂಡು ನಾವು ಮುಂದೆ ಬರೋದಕ್ಕೆ ಟ್ರೈ ಮಾಡಬೇಕು. ಎರಡನೇದು ಬಂದು ಕಠಿಣ ಪರಿಶ್ರಮ ಕಡಿಮೆ ಆಗದೆ ಇರೋ ಥರ ನೋಡ್ಕೋಬೇಕು. ಕಠಿಣ ಪರಿಶ್ರಮ ಅಂದರೆ ನಾವು 10 ಗಂಟೆ ಕಷ್ಟಪಡ್ತೀವಿ. ಈಗ ನಮಗೇನು ಸಕ್ಸಸ್ 10 ಗಂಟೆ ಕಷ್ಟಪಡ್ತಾರೋ 12 ಗಂಟೆ ಕಷ್ಟಪಡೋದು, ಇನ್ನೊಂದು 2 ಗಂಟೆ ಜಾಸ್ತಿ ಮಾಡ್ಕೊಂಡು ಎಷ್ಟು ನಾವು ಕಷ್ಟಪಡ್ತೀವೋ ಅಷ್ಟು ನಮಗೆ ಸಕ್ಸಸ್ ಇದೆ. ಇವತ್ತು ನನ್ನ ಕೈಯಲ್ಲಿ ಏನೂ ಆಗ್ತಿಲ್ಲ, ನಾನು ಸುಸ್ತಾಗ್ತಿದೆ, ನನಗೆ ಕುತ್ಕೊಬಿಡ್ತೀನಿ ಅಂತ ಹೇಳಿ ಒಂದಿನ ಕುತ್ಕೊಂಡ್ರೆ ಅದು ಇದಾಗುತ್ತೆ. ಅದನ್ನು ನಾವು ರೂಢಿ ಮಾಡ್ಕೋಬೇಕು. ಕಷ್ಟಪಡೋದು, ದಿನ ಕೂತ್ಕೊಂಡೇ ಇದ್ದೀನಿ, ನಾನು ಏನು ಮಾಡೋಕ್ಕಾಗ್ತಾರೆ, ಇವತ್ತು ನಾನು ಸ್ವಲ್ಪ ದೂರ ಓಡೋಣ ಅಂತ ಹೇಳಿ ಓಡಬೇಕು. ಅದು ಓಡಿದ ಸಾಲದು ಅಂತ ಇನ್ನೊಂಚೂರು ಮುಂದೆ, ಈ ಥರ ನಾವು ತುಂಬ ಕಷ್ಟಪಟ್ಟರೆ ನಮಗೆ ಸಕ್ಸಸ್ ಅಂತೂ ಮುಂದಕ್ಕೆ ಸಿಕ್ಕೇ ಸಿಗುತ್ತೆ. ಶತ್ರುವನ್ನು ಕಡಿಮೆ ಆಗದೆ ಇರೋ ಥರ ನೋಡ್ಕೊಳ್ಳೋದು. ಕಷ್ಟಪಡ್ತಾ ಇರೋರಿಗೆ ಶತ್ರುಗಳಿಲ್ಲ. ಶತ್ರುಗಳನ್ನ ನಾವು ಇವ್ರು ನಮಗೆ ಶತ್ರುಗಳಲ್ಲ, ಇವರು ನಮ್ಮ ಹಿತೈಷಿಗಳು ಅಂತ ಹೇಳಿ ನಾವು ಹತ್ರ ಮಾಡ್ಕೊತೀವಲ್ವ, ಅದಲ್ಲ. ಅವ್ರ ಮೇಲೆ ಯಾವಾಗಲೂ ಒಂದು ಕಣ್ಣಿಟ್ಟಿರಬೇಕು. ಅವ್ರು ನಮಗೆ ಯಾವ ರೀತಿ ತೊಂದರೆ ಕೊಡೋಕ್ಕೆ ಬರ್ತಿದ್ದಾರೆ, ಅವ್ರು ನಮ್ಮನ್ನು ಏನೆಲ್ಲ ಇದು ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲದಿರೋ ಥರ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಅವ್ರು ಏನೇ ನಮಗೆ ಹುನ್ನಾರ ಮಾಡಿದ್ರು ಅದನ್ನು ನಾವು ತೊಡೆದು ಹಾಕುವಂಥ ಶಕ್ತಿ ನಮ್ಮಲ್ಲಿರಬೇಕು. ಅದನ್ನು ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ಸ್ವಾವಲಂಬನೆ ಜಾಸ್ತಿ ಇರಬೇಕು ನಮಗೆ. ಸ್ವಾವಲಂಬನೆ ಹೇಗೆ ಅಂದರೆ, ಗಟ್ಟಿ ನಿರ್ಧಾರ. ಇಂಥ ಕೆಲಸ ನಾನು ಇವತ್ತು ಮಾಡಲೇಬೇಕು, ಇದು ಯಾವುದಕ್ಕೂ ನಾನು ಆಸೆ ಪಡಲ್ಲ, ನನಗಿವತ್ತು ಹೊಟ್ಟೆ ತುಂಬ ಊಟ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ನಾನು ಕಷ್ಟಪಟ್ಟಿದ್ರಲ್ಲೇ ನಾನು ಹೊಟ್ಟೆ ತುಂಬ ಊಟ ತಿನ್ನಬೇಕು, ಇನ್ನೊಬ್ಬರ ತಟ್ಟೆಯಿಂದ ನಾವು ಕಿತ್ಕೊಂಡು ತಿನ್ನಬಾರ್ದು. ಅದು ಸ್ವಾವಲಂಬನೆ. ಇನ್ನೊಬ್ಬರ ತಟ್ಟೆಯಿಂದ ನಾವು ಕಿತ್ಕೊಂಡು ತಿನ್ನಬಾರ್ದು, ನಾನು ಕಷ್ಟಪಟ್ಟಿದ್ದೆ ನಾನು ಹೊಟ್ಟೆ ತುಂಬ ತಿನ್ನಬೇಕು ಅಂತ ಅಂದ್ಕೊಂಡು, ಅದು ಸ್ವಾವಲಂಬನೆ ನಾವು ಜಾಸ್ತಿ ಬೆಳೆಸ್ಕೋಬೇಕು. ಮೌನ ಹತ್ತಿರ. ಎಷ್ಟು ಮೌನವಾಗಿರ್ತೀವೋ ನಾವು ಅಷ್ಟು ಒಳ್ಳೆಯದು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗೆಯೇ ನಾವು ಹೆಚ್ಚಾಗಿ ಎಷ್ಟು ಮಾತಾಡ್ತೀವೋ ನಮಗೆ ಅಷ್ಟು ಕೆಟ್ಟದೇ ಇರುತ್ತೆ. ಅಲ್ಲಿ ಇನ್ನೇನೋ ಮಾತು ಬರುತ್ತೆ, ನಾವು ಮಾಡ್ತಾರೋ ಕೆಲಸದ ಬಗ್ಗೆ ನಮಗೆ ಕಾನ್ಸಂಟ್ರೇಷನ್ಸ್ ಇರೋದಿಲ್ಲ. ಹಾಗೆ ಮಾತನ್ನೇ ಶಸ್ತ್ರಾಸ್ತ್ರ ಮಾಡ್ಕೋಬಾರ್ದು, ಮಾತನ್ನು ನುಂಗಬೇಕು. ಎಷ್ಟು ಮೌನವಾಗಿರ್ತೀವೋ ಅಷ್ಟು ನಮಗೆ ಒಳ್ಳೆಯದು, ಅಷ್ಟು ನಾವು ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ. ಸಿಹಿ ಹಾಗೆ ಮಾತಾಡಬೇಕು, ಕಠಿಣ ಮಾತು ಇರಬಾರ್ದು. ನೈಸಾಗಿ ಮಾತಾಡಬೇಕು. ನಾವು ಎಷ್ಟು ಸಾಫ್ಟಾಗಿರ್ತೀವೋ ನಮ್ಮ ಕೆಲಸ ನೈಸಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಕಠಿಣವಾಗಿ ಮಾತಾಡಿಕೊಂಡು ಜೋರಾಗಿ ಆವಾಜುಗಳು ಹಾಕ್ಕೊಂಡು ಮಾಡ್ತಾಯಿದ್ರೆ ನಮ್ಮ ಕೆಲಸ ಆಗೋದಿಲ್ಲ. ಸೊ ಎಲ್ಲರ ಜೊತೆನೂ ನಾವು ಸ್ಮೂತಾಗಿ ಮಾತಾಡಿಕೊಂಡು ನೈಸಾಗಿ ಎಲ್ಲರನ್ನೂ ಎಲ್ಲ ನನ್ನವರೇ, ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಅಂತ ಹೇಳಿ ನಾವು ಹೋಗಬೇಕು. ಶತ್ರುಗಳು ಇರ್ತಾರೆ, ಶತ್ರುಗಳ್ನು ನಮ್ಮವರು ಅಂತ ಹೇಳ್ಕೊಂಡು ಹೋಗೋದೇ ಒಂದಿದು. ಬಟ್ ಅವ್ರ ಮೇಲೆ ಇಟ್ಟಿರೋ ಕಣ್ಣಿಟ್ಟಿರಬೇಕು. ಬಟ್ ಅವರು ನನ್ನವರು, ನೀನು ನನ್ನವನು, ನನ್ನ ತಮ್ಮ, ನನ್ನ ಅಣ್ಣ ಅಂತ ಹೇಳಿ ಅವ್ರನ್ನ ನಾವು ತಬ್ಕೊಳೋ ಥರ ಇದು ಮಾಡಿಕೊಂಡು ಹೋಗಬೇಕು. ನಾವೆಲ್ಲವೂ ನಮ್ಮ ಭವಿಷ್ಯವನ್ನು ರೂಪಿಸುತ್ತೇವೆ. ಎಲ್ಲರೂ ಭವಿಷ್ಯ ರೂಪಿಸ್ಕೊಳ್ತಾರಲ್ವ, ಆ ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕೆ ನಾವು ಹೆಚ್ಚು ಕಷ್ಟಪಡ್ತಾ ಇರಬೇಕು. ನಮ್ಮದು ನಮ್ಮವ್ರದ್ದು ಪ್ರತಿಯೊಬ್ಬರದ್ದು ನಾವು ಭವಿಷ್ಯವನ್ನು ರೂಪಿಸೋದಕ್ಕೆ ಟ್ರೈ ಮಾಡಬೇಕು.
ಯಾರನ್ನು ತೊರೆದು ಹೋಗಬಾರ್ದು ನಾವು. ಈಗ ನಮ್ಮ ಹೆಚ್ಚಾಗಿ ನಾವು ಯಾರನ್ನೋ ಇಷ್ಟಪಡ್ತಾ ಇರ್ತೀವಿ, ಅವ್ರನ್ನ ನಮ್ಮನ್ನು ಬಿಟ್ಬಿಟ್ಟು ಏನಾದರೂ ಹೋಗ್ಬಿಟ್ರೆ ಅದು ನಮಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅವಾಗ ಏನಪ್ಪ ಅಂದರೆ ನಾವು ಜಾಸ್ತಿ ಯಾರನ್ನೂ ಹಚ್ಕೊಳ್ಳೋಕೆ ಹೋಗಬಾರ್ದು. ಒಂದು ಪ್ರಾಣಿನೇ ಆಗಿರಲಿ ನೋಡಿ, ಇವಾಗ ಒಂದು ನಾಯಿ, ಆ ನಾಯಿ ಮೇಲೆ ನಾನು ತುಂಬ ಇಷ್ಟಪಟ್ಟಿರ್ತೀನಿ, ಅದು ನನ್ನ ಬಿಟ್ಬಿಟ್ಟು ಹೋದಾಗ ನನಗೆ ಎಷ್ಟೆಲ್ಲ ದುಃಖ ಆಗ್ತಾ ಇರುತ್ತೆ, ನೋವು ಆಗ್ತಾ ಇರುತ್ತೆ. ಫಸ್ಟು ಅದನ್ನ ಬಿಡಬೇಕು. ಯಾರನ್ನ ಎಲ್ಲಿ ಎಷ್ಟಿಗೆ ಇಟ್ಕೋಬೇಕು ಅಷ್ಟೇ ಇಟ್ಕೋಬೇಕು. ಯಾರನ್ನು ಜಾಸ್ತಿ ಅತಿಯಾಗಿ ಹಚ್ಕೊಳಕ್ಕೆ ಹೋಗ್ಬಾರ್ದು, ಯಾರಿಂದನೂ ಮನ್ಸಿಗೆ ನೋವು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಸಮಯ ಮತ್ತು ಧೈರ್ಯ, ಒಂದು ಸಮಯ ಪ್ರಜ್ಞೆ ಇರಬೇಕು. 8 ಗಂಟೆಗೆ ನಾನು ಕೆಲಸ ಎಲ್ಲ ಮುಗಿಸಿರ್ಬೇಕು ಅಂತ ಹೇಳಿದ್ರೆ 8 ಗಂಟೆಗೆ ನಾನು ಕೆಲಸ ಎಲ್ಲ ಮುಗಿಸೋಷ್ಟು ನನಗೆ ಸಮಯ ಪ್ರಜ್ಞೆ ಇರಬೇಕು. ಏನೇ ಕಷ್ಟ ಬರಲಿ, ಏನೇ ಆಗಲಿ ಧೈರ್ಯವಾಗಿ ನಾನು ನಿಂತೀನಿ, ಧೈರ್ಯ ಅಂತ ಹೇಳಿ ಇದಿರಬೇಕು. ಧೈರ್ಯವಾಗಿ ನಿಂತ್ಕೊಳ್ಳಬೇಕು. ಎಂಥ ಬಿರುಗಾಳಿ ಬಂದು ನಮ್ಮನ್ನು ತಳ್ಳಕ್ಕೆ ನೋಡಿದ್ರೆ ಕೂಡ ನಾವು ಅಷ್ಟೇ ಸ್ಟಿಫಾಗಿ ನಿಂತ್ಕೋಬೇಕು. ಅಷ್ಟು ಧೈರ್ಯ ಇರಬೇಕು ನಮಗೆ. ಇನ್ನು ಲಾಸ್ಟ್ ಬಂದು ಪ್ರೀತಿ ಮತ್ತು ಭಯ. ಅತಿಯಾಗಿ ನಾವು ಪ್ರೀತಿ ಮಾಡೋರನ್ನ ನಮ್ಮನ್ನು ಎಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೋ, ಎಲ್ಲಿ ಇವರು ನಮ್ಮಿಂದ ದೂರ ಆಗ್ಬಿಡ್ತಾರೋ ಅಂತ ಹೇಳಿಬಿಟ್ಟು ನಾವು ಅವ್ರನ್ನ ಬಿಟ್ಟೇ ಕೊಡ್ತಾ ಇರೋದಿಲ್ಲ, ಅವ್ರ ಕಡೆನೇ ಜಾಸ್ತಿ ಗಮನ ಕೊಡ್ತಾನೆ ಇರ್ತೀವಲ್ವ. ಸೊ ಆಗ ಏನಾಗುತ್ತಪ್ಪ ಅಂದರೆ ನಮ್ಮ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಹೋಗ್ಬಿಟ್ಟು ನಾವು ಅಲ್ಲೇ ಮಾಡ್ಕೊಂಡಿರ್ತೀವಿ. ಎಷ್ಟು ಪ್ರೀತಿ ಮಾಡಬೇಕು ಅಷ್ಟೇ ಪ್ರೀತಿ ಮಾಡಬೇಕು, ಅತಿಯಾಗಿ ಪ್ರೀತಿ ಮಾಡೋಕ್ಕೆ ಹೋಗಬಾರ್ದು, ಅದ್ರ ಮೇಲೆ ಭಯನೂ ಇಟ್ಕೋಬಾರ್ದು. ಸೊ ಆ ವಸ್ತು ನನಗೆ ಸಿಗಬೇಕು ಅಂತ ಹೇಳಿದ್ರೆ ಇವತ್ತಲ್ಲ ನಾಳೆ ನನಗೆ ಸಿಗುತ್ತೆ, ಸಿಗಬಾರ್ದು ಅಂತ ಇದ್ರೆ ಸಿಗಲ್ಲ ಅಂತ ಹೇಳಿ ನಾವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ಸೊ ಇದರಲ್ಲಿ ನಿಮಗೆ ಯಾವುದೆಲ್ಲ ಇಷ್ಟ ಆಗುತ್ತೆ, ಯಾವುದನ್ನು ನೀವು ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನನ್ನ ಚಾನಲಲ್ಲಿ ಸುಮಾರು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನಾನು. 5,000 ಜನ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ನನಗೆ ವಾಚ್ ಟೈಮ್ ನಂದು $1 ಕಂಪ್ಲೀಟ್ ಆಗ್ತಾ ಇಲ್ಲ. ಸೊ ಪ್ಲೀಸ್ ನನ್ನ ಕೈ ಮುಗಿದು ಎಲ್ಲರನ್ನೂ ಬೇಡ್ಕೋತಾ ಇದ್ದೀನಿ, ನನ್ನ $1 ಕಂಪ್ಲೀಟ್ ಆಗಬೇಕು. ನಾನು ಹಾಕಿರುವಂಥ ಪ್ರತಿಯೊಂದು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.